ಆತ್ಮೀಯ ವೀಕ್ಷಕರೇ, ಶ್ರೀ ಕ್ಷೇತ್ರ ಅಶ್ವತ್ಥಪುರದ ಶ್ರೀ ಸೀತಾರಾಮಚಂದ್ರ ದೇವರ ಬ್ರಹ್ಮರಥೋತ್ಸವವನ್ನು ನೋಡಿದಿರಿ. ಆದರೆ ಈ ರಥದ ಕಲಾಕುಸರಿ ಕೆಲಸಗಳನ್ನೇನಾದರೂ ವೀಕ್ಷಿಸಿದ್ದೀರಾ? ಹೌದು ವೀಕ್ಷಕರೇ, ರಥೋತ್ಸವದ ದಿನ ಈ ರಥಕ್ಕೆ ಮಾಡುವ ಪುಷ್ಪಾಲಂಕಾರ, ದೀಪಾಲಂಕಾರಗಳನ್ನು ನೋಡುವ ಭರದಲ್ಲಿ ಆ ರಥದ ಸೂಕ್ಷ್ಮ ಕೆತ್ತನೆಗಳನ್ನು ವೀಕ್ಷಿಸುವುದನ್ನು ಮರೆತೇ ಬಿಡುತ್ತೇವೆ. ಹಾಗಿದ್ದರೆ ಬನ್ನಿ, ಈ ರಥಕ್ಕೆ ಮತ್ತೆ 3-4 ಸುತ್ತು ಹಾಕಿ ಇದರ ವಿಶೇಷತೆಗಳನ್ನು ಅರಿಯೋಣ. ಈ ರಥದ ಮಧ್ಯಭಾಗದ ಒಂದು ಸುತ್ತಿನಲ್ಲಿ ದಶಾವತಾರಗಳ ಕೆತ್ತನೆ ಇದೆ. ಇಲ್ಲಿ ನೋಡಿ, ಮತ್ಸ್ಯಾವತಾರ. ಇದು ವಿಷ್ಣುವಿನದೇ ಆದ ಒಂದು ಅವತಾರವೆಂದು ತಿಳಿಸಲು ಮೇಲೆ ವಿಷ್ಣುವಿನದ್ದೇ ಮುಖ ಹಾಗೂ ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಹೊಂದಿರುವ 4 ಕೈಗಳನ್ನು ಕೆತ್ತಲಾಗಿದೆ. ಕೆಳಗಿನ ದೇಹ ಮಾತ್ರ ಮೀನಿನ ಆಕಾರದಲ್ಲಿದೆ. ನಂತರ ಬರುವುದೇ ವರಾಹಾವತಾರ ಹಾಗೂ ಕೂರ್ಮಾವತಾರ. ವರಾಹಾವತಾರದಲ್ಲಿ ಹಂದಿಯ ಮುಖದ ಮೇಲೆ ಭೂಮಿಯ ಚಿತ್ರವನ್ನು ಕೆತ್ತಲಾಗಿದೆ. ಕೂರ್ಮಾವತಾರದಲ್ಲಿ ದೇಹದ ಕೆಳಭಾಗ ಕೂರ್ಮಾಕಾರದಲ್ಲಿದ್ದು ಮೇಲೆ ಮತ್ತೆ ವಿಷ್ಣುವಿನದ್ದೇ ರೂಪ ಹಾಗೂ 4 ಕೈಗಳಲ್ಲಿ ಶಂಖ, ಚಕ್ರ, ಗದಾ, ಪದ್ಮವಿದೆ. ಕೂರ್ಮದ 4 ಪಾದಗಳು ಹಾಗೂ ವಿಷ್ಣುವಿನ 4 ಕೈಗಳು, ಹೀಗೆ ಇದೊಂದು ವಿಶಿಷ್ಟ ಸಂಕೀರ್ಣತೆಯಿಂದ ಕೂಡಿದ ಕೆತ್ತನೆಯಾಗಿದೆ. ನಂತರ ಬರುವುದೇ ನರಸಿಂಹಾವತಾರದ ಚಿತ್ರಣ. ಆದರೆ ಇಲ್ಲಿ ಹಿರಣ್ಯಕಶಿಪುವನ್ನು ಬಗೆದ ಚಿತ್ರದ ಬದಲು ಶ್ರೀ ಲಕ್ಷ್ಮೀ ನರಸಿಂಹ ದೇವರ ದಿವ್ಯ ಚಿತ್ರಣವಿದೆ. ತದನಂತರದಲ್ಲಿ ಬಲಿಚಕ್ರವರ್ತಿಯನ್ನು ಎಡಗಾಲಿನಲ್ಲಿ ಮೆಟ್ಟಿ ನಿಂತ ವಾಮನಾವತಾರದ ಚಿತ್ರಣ. ಇಲ್ಲಿ ವಾಮನ ಮೂರ್ತಿ ಎಡ ಹೆಗಲ ಮೇಲೆ ಶಾಲನ್ನು ಹಾಕಿಕೊಂಡು ಬಲಗೈಯಲ್ಲಿ ತಾಡಪತ್ರಿಯ ಬೆಳಗೊಡೆ ಹಾಗೂ ಎಡಗೈಯಲ್ಲಿ ಕಬ್ಬಿನ ದಂಡವನ್ನು ಹಿಡಿದುಕೊಂಡಿದ್ದಾನೆ. ತಲೆಯ ಮೇಲಿನ ಕಿರೀಟವನ್ನು ತೆಗೆದಿಟ್ಟು ಕೈ ಮುಗಿದು ತಲೆ ಬಾಗಿದ ಬಲಿಚಕ್ರವರ್ತಿ ದಾನದ ಧಾರೆ ಎರೆಯಲು ಗಿಂಡಿಯನ್ನು ಮುಂದಿಟ್ಟು ಕೂತಿದ್ದಾನೆ. ನಂತರ ಬರುವುದೇ ಎಡಗೈಯಲ್ಲಿ ಕಮಂಡಲು ಹಾಗೂ ಬಲಗೈಯಲ್ಲಿ ಕೊಡಲಿಯನ್ನು ಹಿಡಿದುಕೊಂಡ ಪರಶುರಾಮನ ಕೆತ್ತನೆ. ಇದಾದ ನಂತರ ಬರುವುದೇ ರಾಮಾವತಾರದ ಚಿತ್ರ. ಧನುರ್ಧಾರಿಗಳಾದ ಲಕ್ಷ್ಮಣ ಹಾಗೂ ರಾಮ ಮತ್ತು ಸೀತೆ ಕೆಳಗಡೆ ಗದೆಯನ್ನು ಕೆಳಗಿಟ್ಟು ಕೈ ಮುಗಿದು ತಲೆಬಾಗಿ ಕೂತ ಹನುಮ. ಇಲ್ಲಿನ ರಥಕ್ಕೆ ಇದೇ ಪ್ರಧಾನ ಕೆತ್ತನೆಯಾದುದರಿಂದ ಈ ಚಿತ್ರ ಮುಂಭಾಗಕ್ಕೆ ಬರುವಂತೆ ಕೆತ್ತಲಾಗಿದೆ. ಹೀಗಾಗಿ ಮತ್ಸ್ಯಾವತಾರ ನೈಋತ್ಯ ದಿಕ್ಕಿನಿಂದ ಆರಂಭವಾಗುತ್ತದೆ. ನಂತರ ಬರುವುದೇ ಶ್ರೀ ಗೋಪಾಲಕೃಷ್ಣನ ಸುಂದರ ವಿಗ್ರಹ. ಕೈಯಲ್ಲಿ ಉದ್ದನೆಯ ಕೊಳಲು, ಕತ್ತರಿ ಹಾಕಿ ನಿಂತ ಕಾಲ್ಗಳು. ವನಮಾಲಾಧಾರಿ ಶ್ರೀಕೃಷ್ಣ ಗೋವಿನ ಮುಂದೆ ನಿಂತಿದ್ದಾನೆ. ಕೊನೆಯಲ್ಲಿ ದಕ್ಷಿಣ ದಿಕ್ಕಿಗೆ ಬರುವುದೇ ಬತ್ತಲೆ ನಿಂತಿಹ ಬುದ್ಧ ಹಾಗೂ ಕುದುರೆ ಏರಿ ಖಡ್ಗಧಾರಿಯಾಗಿ ಬರುವ ಕಲ್ಕಿ ಅವತಾರ. ರಥದ ಮೇಲ್ಭಾಗದ ಸುತ್ತಿನಲ್ಲಿ ರಾಮಾಯಣದ ಚಿತ್ರಗಳಿದ್ದು, ಮೊದಲನೆಯದಾಗಿ ಋಷ್ಯಶೃಂಗ ಮುನಿಗಳು ಕುಳಿತು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವ, ಯಾಗಾಗ್ನಿಯಿಂದ ಅಗ್ನಿದೇವ ಪ್ರತ್ಯಕ್ಷನಾಗಿ ದಶರಥನಿಗೆ ಪಾಯಸ ಪ್ರದಾನ ಮಾಡುವ ಚಿತ್ರಣವಿದೆ. ಎರಡನೆಯದಾಗಿ ವಿಶ್ವಾಮಿತ್ರ ಮಹರ್ಷಿ ಯಾಗ ರಕ್ಷಣೆಗಾಗಿ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋಗುವಾಗ ರಾಮನ ಕಾಲಿಗೆ ತಗುಲಿದ ಶಿಲೆಗೆ ಮರುಜೀವ ಬಂದು ಅಹಲ್ಯೋದ್ಧರಣವಾದ ಚಿತ್ರಣವಿದೆ. ಮೂರನೆಯದಾಗಿ ಸೀತಾ ಸ್ವಯಂವರದ ಚಿತ್ರದಲ್ಲಿ ರಾಮನೊಂದಿಗೆ ಲಕ್ಷ್ಮಣನೂ ಇದ್ದರೆ ಸೀತೆಯ ಹಿಂದೆ ಜನಕ ಮಹಾರಾಜ ನಿಂತಿದ್ದಾನೆ. ನಾಲ್ಕನೆಯದಾಗಿ ದೋಣಿಯಲ್ಲಿ ಸೀತಾರಾಮ ಲಕ್ಷ್ಮಣರನ್ನು ಗಂಗಾ ನದಿ ದಾಟಿಸುವ ಗುಹನ ಚಿತ್ರಣವಿದೆ. ಇಲ್ಲಿ ಸೀತಾರಾಮರು ಜೊತೆಯಾಗಿ ದೋಣಿಯ ಮಧ್ಯಭಾಗದಲ್ಲಿ ಕುಳಿತಿದ್ದರೆ ಅವರ ಹಿಂಭಾಗದಲ್ಲಿ ಲಕ್ಷ್ಮಣ ನಿಂತಿದ್ದಾನೆ. ಐದನೆಯದಾಗಿ ಭರತನಿಗೆ ಪಾದುಕಾ ಪ್ರದಾನ ಮಾಡುವ ದೃಶ್ಯವಿದೆ. ರಾಮನ ಹಿಂದೆ ಧನುರ್ಧಾರಿಯಾದ ಲಕ್ಷ್ಮಣ ಕುಳಿತಿದ್ದರೆ ಭರತನ ಜೊತೆಗೆ ಧನುರ್ಧಾರಿಯಾದ ಶತ್ರುಘ್ನ ನಿಂತಿದ್ದಾನೆ. ಮುಂದೆ ಆರನೆಯದಾಗಿ ಬರುವುದೇ ಮಾಯಾಜಿಂಕೆಯ ಸನ್ನಿವೇಶ. ಕುಟೀರದ ಮುಂದೆ ನಿಂತಿರುವ ಸೀತೆ ಧನುರ್ಧಾರಿ ಶ್ರೀರಾಮನಿಗೆ ಚಿನ್ನದ ಜಿಂಕೆಯನ್ನು ತೋರಿಸುತ್ತಿದ್ದಾಳೆ. ಇನ್ನು ಏಳನೆಯದಾಗಿ ಕಪಟಿ ರಾವಣ ಸೀತೆಯ ಬಳಿ ಕಪಾಲ ಒಡ್ಡಿ ಭಿಕ್ಷೆ ಬೇಡುತ್ತಿರುವ ದೃಶ್ಯವಿದೆ. ಎಂಟನೆಯದಾಗಿ ಜಟಾಯುವಿನಿಂದ ಸೀತಾಪಹರಣದ ವಾರ್ತೆಯನ್ನು ತಿಳಿದು ಗಾಯಗೊಂಡು ಮರಣಾಸನ್ನನಾದ
ಜಟಾಯುವನ್ನು ಸಂತೈಸುತ್ತಿರುವ ಶ್ರೀರಾಮನ ಚಿತ್ರಣವಿದೆ. ಹಿಂದುಗಡೆ ಧನುರ್ಧಾರಿಯಾಗಿ ಲಕ್ಷ್ಮಣ ನಿಂತಿದ್ದಾನೆ. ಮುಂದೆ 9ನೆಯದಾಗಿ ಶಬರಿಯಿಂದ ಹಣ್ಣುಗಳನ್ನು ಸ್ವೀಕರಿಸುತ್ತಿರುವ ಶ್ರೀರಾಮ, ಹಿಂದುಗಡೆ ಧನುರ್ಧಾರಿ ಲಕ್ಷ್ಮಣ. 10ನೆಯ ದೃಶ್ಯವಾಗಿ ಅಗ್ನಿ ಕಾರ್ಯನಿರತನಾದ ರಾಮ ಹಾಗೂ ಜೊತೆಗಿರುವ ಲಕ್ಷ್ಮಣನನ್ನು ಸುಗ್ರೀವನ ಮಂತ್ರಿಯಾಗಿ ಭೇಟಿಯಾಗಲು ಬಂದ ಹನುಮಂತನ ಚಿತ್ರಣವಿದೆ. 11ನೆಯ ದೃಶ್ಯವಾಗಿ ಅಶೋಕವನದಲ್ಲಿ ಸೀತೆಯನ್ನು ಕಂಡು ಮಾತನಾಡಿಸುವ ಹನುಮಂತನ ಚಿತ್ರಣವಿದೆ. ಸೀತೆಯ ಕಾವಲಿಗಿದ್ದ ಓರ್ವೆ ರಕ್ಕಸಿ ಮಲಗಿ ನಿದ್ರಿಸುತ್ತಿದ್ದರೆ ಮತ್ತೋರ್ವೆ ಕುಳಿತಲ್ಲೇ ನಿದ್ರಿಸುತ್ತಿದ್ದಾಳೆ. 12ನೆಯದಾಗಿ ಶ್ರೀರಾಮನ ಸಖ್ಯ ಬಯಸಿ ಬಂದ ವಿಭೀಷಣನ ಚಿತ್ರಣವಿದೆ. ವಿಭೀಷಣ ಮಂಡಿಯೂರಿ ನಮಸ್ಕರಿಸುತ್ತಿದ್ದರೆ ಶ್ರೀರಾಮಚಂದ್ರ ಆಶೀರ್ವದಿಸುತ್ತಿದ್ದಾನೆ. 13ನೆಯದಾಗಿ ರಾವಣನ ಒಡ್ಡೋಲಗದಲ್ಲಿ ರಾವಣನಿಗಿಂತಲೂ ಉತ್ತಮಾಸನದಲ್ಲಿ, ಅಂದರೆ ತನ್ನ ಬಾಲವನ್ನೇ ಬೆಳೆಸಿ ಸುತ್ತಿ ಅದರ ಮೇಲೆ ಕುಳಿತ ಹನುಮಂತನ ಚಿತ್ರಣವಿದೆ. 14ನೆಯದಾಗಿ ಮೂರ್ಛೆ ಹೋದ ಲಕ್ಷ್ಮಣನ ಔಷಧೋಪಚಾರಕ್ಕಾಗಿ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದ ಹನುಮಂತನ ಚಿತ್ರಣವಿದೆ. ಮೂರ್ಛಿತ ಲಕ್ಷ್ಮಣನನ್ನು ವೈದ್ಯ ಸುಷೇಣ ಹಾಗೂ ಮತ್ತೋರ್ವ ಪರಿಚಾರಕ ಉಪಚರಿಸುತ್ತಿದ್ದರೆ ಹನುಮಂತ ಸಂಜೀವಿನಿ ಪರ್ವತವನ್ನೇ ಹೊತ್ತು ಇಳಿದಿದ್ದಾನೆ. 15ನೇ ದೃಶ್ಯದಲ್ಲಿ ರಾವಣ ಸಂಹಾರ ಮಾಡುತ್ತಿರುವ ಶ್ರೀರಾಮಚಂದ್ರನಿದ್ದಾನೆ. ಕತ್ತರಿಸಿ ಕೆಳಗೆ ಬಿದ್ದ ರಾವಣನ ಕೈಗಳು ಹಾಗೂ ಶಿರಗಳು ಈ ದೃಶ್ಯವನ್ನು ಭೀಭತ್ಸವಾಗಿಸಿವೆ. ಹಾಗೂ 16ನೆಯ ಕೊನೆಯ ದೃಶ್ಯ ಪಟ್ಟಾಭಿಷಿಕ್ತ ಶ್ರೀರಾಮ. ಇಲ್ಲಿ ಶ್ರೀರಾಮಚಂದ್ರ ದೇವರು ಸೀತಾ ಸಮೇತನಾಗಿ ಸಿಂಹಾಸನದಲ್ಲಿ ಕುಳಿತಿದ್ದರೆ ಮುಂದುಗಡೆ ಭಕ್ತ ಹನುಮ ಕೈ ಮುಗಿದು ತಲೆ ಬಾಗಿದ್ದಾನೆ. ಲಕ್ಷ್ಮಣ ಧನುರ್ಧಾರಿಯಾಗಿ ನಿಂತಿದ್ದರೆ ಭರತ ಕೈ ಮುಗಿದು ಸಭಾಜನರನ್ನು ಪ್ರಾರ್ಥಿಸುತ್ತಿದ್ದಾನೆ. ಹೀಗೆ ಸಮಗ್ರ ರಾಮಾಯಣದ ಆಯ್ದ 16 ದೃಶ್ಯಗಳು ಈ ರಥದಲ್ಲಿವೆ. ಇವೆಲ್ಲದರ ಹೊರತಾಗಿ ಈ ರಥದಲ್ಲಿ ಮುಂದುಗಡೆ ಒಂದು ಚಿಕ್ಕ ಸುಂದರವಾದ ಗಣಪತಿಯ ವಿಗ್ರಹವಿದೆ. ಹಾಗೆಯೇ ದಶಾವತಾರಗಳ ಕೆಳಗೆ 8 ದಿಕ್ಕುಗಳಲ್ಲಿ ಅಷ್ಟದಿಕ್ಪಾಲಕರ ಚಿತ್ರಣವಿದೆ. ಪೂರ್ವ ದಿಕ್ಕಿನಲ್ಲಿ ವಜ್ರಾಯುಧ ಸಮೇತನಾದ ಇಂದ್ರ ತನ್ನ ದಿವ್ಯ ವಾಹನವಾದ ಐರಾವತದ ಮುಂದೆ ಕುಳಿತಿದ್ದಾನೆ. ಹಾಗೆಯೇ ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿದೇವ ತನ್ನ ವಾಹನವಾದ ಆಡಿನೊಂದಿಗೆ ಇದ್ದಾನೆ. ಈತನ 2 ಮುಖಗಳು 2 ವಿರುದ್ಧ ದಿಕ್ಕಿನಲ್ಲಿವೆ. ಹಾಗೆಯೇ ದಕ್ಷಿಣ ದಿಕ್ಕಿನಲ್ಲಿ ಮೃತ್ಯುದೇವನಾದ ಯಮ ಅವನ ವಾಹನವಾದ ಕೋಣದೊಂದಿಗೆ ಇದ್ದಾನೆ. ಹಾಗೆಯೇ ನೈಋತ್ಯ ದಿಕ್ಕಿನಲ್ಲಿ ನಿರುತಿದೇವ ತನ್ನ ವಾಹನವಾದ ಮಾನವನೊಂದಿಗಿದ್ದಾನೆ. ಹಾಗೆಯೇ ಪಶ್ಚಿಮ ದಿಕ್ಕಿನಲ್ಲಿ ವರುಣದೇವ ಮಕರ ವಾಹನನಾಗಿ ಕುಳಿತಿದ್ದಾನೆ. ಚಿಗರೆ ವಾಹನನಾದ ವಾಯುದೇವ ವಾಯುವ್ಯ ದಿಕ್ಕಿನಲ್ಲಿದ್ದಾನೆ. ಮತ್ತು ಅಶ್ವವಾಹನನಾದ ಕುಬೇರ ಉತ್ತರ ದಿಕ್ಕಿನಲ್ಲಿ ಸ್ಥಿತನಾಗಿದ್ದಾನೆ. ಈಶಾನ್ಯ ದಿಕ್ಕಿನಲ್ಲಿ ಈಶಾನ ತ್ರಿಶೂಲಧಾರಿಯಾಗಿ ನಂದಿವಾಹನನಾಗಿ ಇದ್ದಾನೆ. ಹೀಗೆ ಈ ರಥದ ಇಂಚಿಂಚು ಕುಸುರಿ ಕೆಲಸಗಳಿಂದ ಆವೃತವಾಗಿದೆ. ದಶಾವತಾರಗಳು, ಸಮಗ್ರ ರಾಮಾಯಣದ ಚಿತ್ರಣ, ಹಾಗೆಯೇ 8 ದಿಕ್ಕುಗಳಲ್ಲಿ ಅಷ್ಟದಿಕ್ಪಾಲಕರನ್ನು ಹೊಂದಿರುವ ಈ ರಥ ಬ್ರಹ್ಮರಥವಾಗುವುದಕ್ಕೆ ಯಾವ ಕುಂದುಕೊರತೆಯೂ ಇಲ್ಲ ತಾನೇ. ಇವಿಷ್ಟು ಮರದಲ್ಲಿ ಕೆತ್ತಿದ ಕುಸುರಿ ಕೆತ್ತನೆಗಳಾದರೆ, ಇನ್ನು ದೇವರು ಕೂಡುವ ಜಾಗದಲ್ಲಿ 4 ಸುತ್ತಲೂ 4
ದಿಕ್ಕಿಗೆ 4 ಬಾಗಿಲುಗಳಿದ್ದು ಆ ಬಾಗಿಲುಗಳ ಆಚೀಚೆ ತೈಲವರ್ಣ ಚಿತ್ರಗಳಿವೆ. ಪೂರ್ವ ದಿಕ್ಕಿನ ಬಾಗಿಲಿನಲ್ಲಿ ಜಯ ವಿಜಯರ ಚಿತ್ರ ಇದ್ದರೆ, ಇನ್ನು ದಕ್ಷಿಣ ದಿಕ್ಕಿನ ಬಾಗಿಲಿನಲ್ಲಿ ನಾರದ ಹಾಗೂ ವಾಲ್ಮೀಕಿ ಮಹರ್ಷಿಗಳ ಚಿತ್ರಣವಿದೆ. ಹಾಗೆಯೇ ಪಶ್ಚಿಮ ದಿಕ್ಕಿನ ಬಾಗಿಲಿನಲ್ಲಿ ಲಕ್ಷ್ಮೀ ಹಾಗೂ ಸರಸ್ವತೀ ದೇವಿಯರ ಚಿತ್ರಣವಿದೆ. ಹೀಗೆ ಉತ್ತರ ದಿಕ್ಕಿಗೆ ಬಂದರೆ ಅಲ್ಲಿ ಆ ಬಾಗಿಲಿನ ಮುಂದೆ ಬಲಭಾಗದಲ್ಲಿ ರಾಮಭಕ್ತನಾದಂತಹ ಹನುಮ ಕೈ ಮುಗಿದು ನಿಂತಿದ್ದರೆ, ಎಡಭಾಗದಲ್ಲಿ ವಿಷ್ಣು ಭಕ್ತನಾದಂತಹ ಗರುಡನ ಚಿತ್ರವಿದೆ. ಹೀಗೆ ಈ ಬ್ರಹ್ಮರಥ ಸಮಸ್ತ ಬ್ರಹ್ಮಾಂಡದ ಎಲ್ಲ ವಿಶೇಷತೆಗಳನ್ನು ಹೊಂದಿರುವ ಒಂದು ಅದ್ಭುತ ಕಲಾಕೃತಿಯಾಗಿ ಮೆರೆಯುತ್ತಿದೆ. ನೋಡಿ, ಇದೇ ಅಶ್ವತ್ಥಪುರದ ಬ್ರಹ್ಮರಥ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.